ನಮಸ್ತೆ, ನನ್ನ ಹೆಸರು ರೋಹಿಣಿ ಗೌಡ ಅಂತ. ಸರ್, ಇದು 2ನೇ ಮಂತ್ರಾಲಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನಗಳು ಬರ್ತಿದ್ದಾರೆ. ಅದಲ್ಲದೆ ಏನಂದ್ರೆ ಇಲ್ಲಿ ಬಂದ್ರೆ ಒಂಥರ ಪಾಸಿಟಿವ್ ಎನರ್ಜಿ, ತುಂಬಾ ಏನಂದ್ರೆ ಪೀಸ್ಫುಲ್, ಎಲ್ಲ ಒಂದು ನೆಮ್ಮದಿ ಸಿಗುತ್ತೇನೋ ಅನ್ನೋದು ಒಂದು ಎಲ್ಲರಿಗೂ ಅನ್ನಿಸ್ತಾ ಇದೆ ಸರ್. 100% ರಾಯರು ಇದ್ದೇ ಇದ್ದಾರೆ ಸರ್. ಮನುಷ್ಯನಾಗ ಹುಟ್ಟಿದ್ಮೇಲೆ ಕಷ್ಟ ಅನ್ನೋದು ಇದ್ದಿದ್ದೆ, ಬಟ್ ಅದ್ರಲ್ಲೂ ಕಷ್ಟ ಕೊಡ್ಬೇಡ ಅಂತ ದೇವ್ರನ್ನ ಕೇಳೋದ್ ಬೇಡ ಸರ್. ದೇವ್ರೇ, ರಾಯರೇ ನಮ್ಮ ಜೊತೆಲಿರಿ, ಕಷ್ಟದಲ್ಲೂ ನಮ್ಮ ಜೊತೆಲಿರಿ, ಸುಖದಲ್ಲೂ ನಮ್ಮ ಜೊತೆಲಿರಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಆಕ್ಚುಲಿ ಏನಂದ್ರೆ, ನಾನು ಫಸ್ಟ್ ಡೇ ಬಂದಾಗ ಒಂದು ಇನ್ಸ್ಟಾದಲ್ಲಿ ನೋಡ್ಕೊಂಡು ಬಂದೆ. ನಾನು ಇದೇ ಕ್ಷೇತ್ರದವಳೆ, ತುಂಬಾ ಸರಿ ಬಂದಿದೆ, ಬಟ್ ಒಂದ್ಸರಿ ನನಗೆ ಬರ್ಬೇಕು ಅನ್ಸಿತ್ತು, ಬಂದೆ. ಬಂದಾಗ ಒಂದು ನಾರ್ಮಲ್ ಆಗಿ ದೀಪ ಸೇವೆ ಅಂತ ಮಾಡಿದೆ. ಸೆಕೆಂಡ್, ತುಂಬಾನೇ ಖುಷಿ ಆಯ್ತು. ಒಂದು ಪಾಸಿಟಿವ್ ಅನ್ಸು. ಒಂದು ನಾವೇನಂದ್ರೆ ನಮ್ದು ಜಮೀನಿನ ವಿಷಯದಲ್ಲಿ ಒಂದು ಸಂಕಲ್ಪನ ಮಾಡ್ಕೊಂಡ್ವಿ ದೇವ್ರಿಗೆ. ಅದು ಇಮಿಡಿಯೇಟ್ ನೆಕ್ಸ್ಟ್ ಗುರುವಾರ ಬರೋಷ್ಟರಲ್ಲಿ ಅದ್ರದ್ದು ಒಂದು ಸ್ಟೇಜ್ ನಮಗೆ ಕಾಣಿಸ್ತು. ಅವಾಗ ಅನಿಸ್ತು, ದೇವ್ರೆ, ರಾಯರು ನಮ್ಮ ಜೊತೆಲಿದ್ದಾರೆ, ನಾವು ಮುಂದಕ್ಕೆ ನಡ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಧೈರ್ಯ ಕೊಟ್ರು ಸರ್ ರಾಯರು ನಮ್ಗೆ. ಫಸ್ಟ್ ಡೇ ಏನಿತ್ತು ಇವತ್ತಿನವರೆಗೂ ಅದೇ ವೈಬ್ರೇಷನ್ ಇದೆ, ಅದೇ ಪಾಸಿಟಿವ್ನೆಸ್ ಇದೆ. ಜೊತೆಲಿ ಬರ್ತಾನೆ ಇದ್ದಾರೆ ಸರ್ ರಾಯರು. ಅದು ಅಲ್ಲದೆ ನಮ್ದು ಒಂದು ದಿನ ನನ್ನ ಕನ್ಸಲ್ ಸಹ ಬಂದು ರಾಯರು, ನಾವು ನಿಮ್ ಜೊತೆಲಿ ಇರ್ತೀವಿ, ನನ್ನ ಸೇವೆ ಮಾಡಿ ಅಂತಾನೂ ಸಹ ಹೇಳಿದ್ದಾರೆ. ಹಾಗಾಗಿ ನಾನು ತುಂಬಾ ದೇವ್ರನ್ನ ನಂಬಿದೀನಿ, ರಾಯರ್ನಂತೂ ತುಂಬಾ ನಂಬಿದೀನಿ ಸರ್. ತುಂಬಾ ಜನಗಳು ಒಳ್ಳೇದ್ ಮಾಡ್ಲಿ ಅಂತಾನು ಆ ರಾಯರ ಹತ್ರ ನಮ್ಮ ಗುರು ರಾಯರಿಗೆ 600 ವರ್ಷ ಆಯಸ್ಸಿದೆ. ಹಾಗಾಗಿ ಅವ್ರು ಇನ್ನೂ ಜೀವಂತವಾಗಿದ್ದಾರೆ. ನಾವ್ ಏನ್ ಬೇಡ್ಕೊಂಡ್ರು ನಮ್ಗೆ ಕೊಡ್ತಾರೆ. ಬೇಡಿದ್ದನ್ನ ಕೊಡುವಂತಹ ಕರುಣಾಮಯಿ ನಮ್ಮ ರಾಘವೇಂದ್ರ ಸ್ವಾಮಿಗಳು. ನೀವು ಮಂತ್ರಾಲಯಕ್ಕೆ ಹೋಗೋದ್ರ ಜೊತೆಗೆ ಇಲ್ಲೂ ಸಹ ಹೊನ್ನವ ಮಂತ್ರಾಲಯಕ್ಕೆ ಬನ್ನಿ, ದೇವ್ರ ದರ್ಶನ ಮಾಡಿ. ಇಲ್ಲಿ ಏನ್ ಕಾಯಿ ಸಂಕಲ್ಪ ಅಂತ ಏನಿದೆ, ನಾನು ಸಹ ಇವತ್ತು 1ನೇ ವಾರ ಕಾಯಿ ಸಂಕಲ್ಪನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗೆಲ್ಲ ಕಷ್ಟ ಇದೆ, ಕಷ್ಟ ಇರೋರು ಅಂತಲ್ಲ, ಕಷ್ಟ ಸುಖಗಳ ಜೊತೆಲಿ ನಮ್ಮ ರಾಯರು ನಮ್ಮ ಜೊತೆಲಿ ಇರ್ಬೇಕು ಅಂತ ಅನ್ನೋರೆಲ್ಲರೂ ಸಹ ಬಂದು ದೇವ್ರ ದರ್ಶನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್.